ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಹೊಸ ಬ್ಲಾಗ್ ಎಲ್ರಿಗೂ ಕೂಡ ವೆಲ್ಕಮ್. ಆ್ಯಕ್ಚುಲಿ ಇವತ್ತು ಸೆಪ್ಟೆಂಬರ್ 10ನೇ ತಾರೀಕು. ಇವತ್ತು ನಾನು ಬಂದು ಫಸ್ಟ್ ಟೈಮು ಫ್ಲೈಟ್ ಜರ್ನಿ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಅಂತಂದರೆ ಮುಂಬೈಗೆ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟು ಬ್ಲಾಗ್ಸ್ಗಳನ್ನ ಹಾಕ್ತೀನಿ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ. ಆ್ಯಂಡ್ ಇನ್ನೂ ಒಂದಷ್ಟು ಜನ ಕ್ರಿಯೇಟರ್ಸ್ಗಳು ಕೂಡ ಬರ್ತಾ ಇದ್ದಾರೆ. ಯಾರು ಬರ್ತಾರೆ ಎಲ್ಲನೂ ಕೂಡ ಹೇಳ್ತೀನಿ. ಸೊ ಇವಾಗ ತಾನೇ ಜಸ್ಟು ರೆಡಿಯಾಗಿ ನಿಂತಿದ್ದೀನಿ. ಬೆಳಗ್ಗೆ 5 ಗಂಟೆ ನಮ್ಮ ಮದ್ದೂರಿಂದ 6:15 ಎಕ್ಸ್ಪ್ರೆಸ್ ಇದೆ, ಆಯಿತಾ. ಸೊ ಚೆನ್ನೈ ಎಕ್ಸ್ಪ್ರೆಸ್ಸು, ಅದಕ್ಕೆ ಹೋಗೋಣ ಅಂತ ಟ್ರೈನ್ಗೆ. ಸೊ ರೆಡಿಯಾಗಿದ್ದೀನಿ. ಸೊ ಅಲ್ಲಿಗೆ ಅರೌಂಡ್ ಒಂದು 8:30 ಬೆಂಗಳೂರು ತಲುಪ್ತೀನಿ. ಬೆಂಗಳೂರು ತಲುಪಿದ ಮೇಲೆ ಅಲ್ಲಿಂದ ನಾವು ಏರ್ಪೋರ್ಟ್ಗೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಫ್ಲೈಟ್ ಇರೋದು 2 ಗಂಟೆ ಮಧ್ಯಾಹ್ನಕ್ಕೆ. ಸೊ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನು ಕೂಡ ಎಂಜಾಯ್ ಮಾಡಿ. ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸಖತ್ ಎಂಜಾಯ್ ಮಾಡೋಣ. ಗೈಸ್, ಇವಾಗ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ಗೆ ಡೈರೆಕ್ಟಾಗಿ ಒಂದು ಬಸ್ ಇದೆ. ಆ ಬಸ್ಸನ್ನು ಹತ್ಕೊಂಡು ಇವಾಗ ನಾನು ಹೋಗ್ತಾಯಿದ್ದೀನಿ. ನೀವು ನೋಡ್ಬೋದು, ನನ್ನ ಜೊತೆ ಕಾಶಿ ಬರೋನು ಕೂಡ ಇದ್ದಾರೆ. ಸೊ ಅವ್ರ ಚಾನಲ್ ನೀವು ಕೂಡ ನೋಡಿರ್ತೀರ. ಸೊ ಇವಾಗ ಇಬ್ಬರು ಕೂಡ ಜರ್ನಿ ಮಾಡ್ತಾಯಿದ್ದೀವಿ ಸೊ ಏರ್ಪೋರ್ಟ್ಗೆ. ಆ್ಯಂಡ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಏರ್ಪೋರ್ಟಿಗೆ ರೀಚ್ ಆಗೋದಕ್ಕೆ. ಮೆಜೆಸ್ಟಿಕ್ಕಿಂದ ಸ್ವಲ್ಪ ದೂರನೇ ಇದೆ. ಅರೌಂಡ್ ಒಂದು 270 ರೂಪೀಸ್ ಏನೋ ಬೀಳುತ್ತೆ ಟಿಕೆಟ್ ಫ್ರಮ್ ಮೆಜೆಸ್ಟಿಕ್ಕಿಂದ. ಈಗ ನಾವಿಲ್ಲಿ ಆ್ಯಕ್ಚುಲಿ ಬ್ಯಾಗ್ ಎಲ್ಲನೂ ಕೂಡ ಇಲ್ಲಿ ಇಟ್ಟಿದ್ದೀವಿ. ನೀವು ನೋಡಿದೆ ಅಲ್ವಾ, ಎಲ್ಲ ನಮ್ಮದೇ. ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅಪ್ಪ. ಇದು ಹಾಕೊಂಡು ಇವಾಗ ಹೋಗ್ತಾ ಇದ್ದೀವಿ, ನೀವು ನೋಡ್ಬೋದು. ಬ್ರೋ ಅದೇ ಅಲ್ಲ ಟವರು? ಹಾಂ ಬ್ರೋ, ಅದೇ ATS. ಹಾಂ ನೋಡಿ, ಟವರ್ ಅಂತೆ. ಓಕೆ ಅಣ್ಣ, ಯಾವಾಗ ಬರ್ತದೆ ಫ್ಲೈಟ್? ಹತ್ಬಿಟ್ಟು ಮ್ಯಾಗಿ ಅಣ್ಣ ಬಂತ ನಮ್ಮದು ಫ್ಲೈಟು. ಮ್ಯಾಕ್ ಹತ್ಬಿಡ್ತೀನಿ. ಇಲ್ಲಿ ಒಂದು ಕಟ್ರ ಅಂತ ಸೌಂಡ್ ಬಂತು ನೋಡಿ. ಅದೇನಪ್ಪ ಸೌಂಡ್ ಅಂತಂದರೆ ನಾನು ಮೈಕ್ ಹಾಕೊಂಡಿದ್ದು ಕೆಳಗೆ ಬಿದ್ದೋಗೈತಿ ಇಲ್ಲಿ, ಆಯಿತಾ. ಅದಾದಮೇಲೆ ಒಂದಷ್ಟು ದೂರ ಹೋದ್ಮೇಲೆ ನೋಡ್ತೀವಿ ನನ್ನ ವೀಡಿಯೋ ಅಂದರೆ ನಾನು ಮಾತಾಡಿದ ವಾಯ್ಸು ಕೇಳಿಸ್ತಾಯಿಲ್ಲ. ಬಟ್ ಕಾಶಿಫ್ ಬರೋದು ಕೇಳಿಸ್ತದೆ. ಯಾಕೆಂತಂದರೆ ಇಬ್ಬರು ನಾನು ಮೈಕ್ ಹಾಕೊಂಡಿದ್ವಿ, ವೈರ್ಲೆಸ್ ಮೈಕು. 2 ಮ್ಯಾಗ್ನೆಟಿಂದ ಇದು ಮಾಡ್ಕೊಂಡಿದ್ದು ಶರ್ಟ್ಗೆ. ಸೊ ನನ್ನ ಜಾಕೆಟಲ್ಲಿ ಮಿಸ್ ಆಗಿ ನಾನು ಹಿಂಗೆ ಎತ್ತಬೇಕಾದ್ರೆ ಬ್ಯಾಗ್ನಲ್ಲಿ ಬಿದ್ದೋಗೈತೆ, ಆಯಿತಾ. ಸೊ ಅದಾದಮೇಲೆ ಕಾಶಿಫ್ ಬ್ರೋ ಅಲ್ಲಿ ವೀಡಿಯೋದಲ್ಲಿ ಎಲ್ಲಿ ವಾಯ್ಸ್ ಕಟ್ಟಾಗೈತೆ ಅಲ್ಲಿ ಹೋಗಿ ಹುಡ್ಕೋಣ ಬನ್ನಿ ಬ್ರೋ, ಅಲ್ಲಿ ಸಿಗುತ್ತೆ ಅಂತಂದರು. ಸೊ ಆಮೇಲೆ ಅಲ್ಲೋಗಿ ಹುಡುಕಿದಾಗ ಹೆಂಗೋ ಮೈಕ್ ಸಿಕ್ತು. ಬಟ್ ಹಿಂದೆಗಡೆ ನಾವು ಹೋಲ್ಡ್ ಮಾಡ್ತೀವಲ್ಲ ಮ್ಯಾಗ್ನೆಟ್ಗೆ, ಸೊ ಅದು ನಮಗೆ ಸಿಗಲಿಲ್ಲ ಅಷ್ಟೇ. ಬಟ್ ಮೈಕ್ ಸಿಕ್ತಲ್ಲ ಅಂತ ತುಂಬ ಖುಷಿಯಾಗೋಯ್ತು. ಇದೊಂದು ದೊಡ್ಡ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮು ಏರ್ಪೋರ್ಟಲ್ಲಿ. ನೋಡಿ, ಇಲ್ಲೆಲ್ಲ ತುಂಬ ಗೇಟ್ಸ್ಗಳಿರ್ತವೆ, ಆಯಿತಾ. ಡಿಪಾರ್ಚರು, ಎಕ್ಸಿಟ್ಸು ಎಲ್ಲ ಇರುತ್ತೆ ಇಲ್ಲಿ. ಸೊ ನಾವು ಕರೆಕ್ಟಾಗಿ ನೋಡಿಕೊಂಡು ಯಾವ ಗೇಟಲ್ಲಿ ಹೋಗಬೇಕು, ಅಲ್ಲಿ ನಮ್ಮ ಒಂದು ID ಪ್ರೂಫನ್ನು ತೋರಿಸಿ, ಆಧಾರ್ ಕಾರ್ಡನ್ನು ತೋರಿಸಿ ನಾವು ಎಂಟ್ರಿ ಆಗಬೇಕಾಗುತ್ತೆ. ಯಾವುದಾದ್ರೂ ID ಪ್ರೂಫ್ ಇದ್ದರೆ ಸಾಕು, ಆಯಿತಾ. ಮತ್ತು ಟಿಕೆಟ್ ಬುಕ್ ಮಾಡಿರೋ ತೋರಿಸಿದ್ರೆ ಒಳಗಡೆ ಎಂಟ್ರಿ ಸಿಗುತ್ತೆ. ಸೊ ನಾವೇನು ಮಾಡಿದ್ವಿ, ಎಲ್ಲ ಒಂದು ಕಡೆ ಒಂದು ಸಲ ರೌಂಡ್ ಹೊಡ್ಕೊಂಡು ನೀಟಾಗಿ ನೋಡ್ಕೊಂಡು ಅದಾದಮೇಲೆ ಒಳಗಡೆ ಎಂಟ್ರಿ ಕೊಟ್ವಿ. ನೋಡಿ, ಅಲ್ಲಿಂದ ಬಂದಾಗ ಅಲ್ಲಿ ಏರ್ಪೋರ್ಟಲ್ಲಿ ಇದೊಂದು ಮಿಷಿನ್ ಇರುತ್ತೆ. ಈ ಮಿಷಿನಲ್ಲಿ ನಮ್ಮ ಒಂದು PNR ನಂಬರ್ ಹಾಕ್ತು ಅಂತಂದರೆ ನಮ್ಮದು ಬೋರ್ಡಿಂಗ್ ಪಾಸ್ ಬರುತ್ತೆ, ಆಯಿತಾ. ಸೊ ಅದನ್ನು ಇಟ್ಕೊಂಡು ನಾವು ಎಂಟ್ರಿ ತಗೊಂಡು ಒಳಗಡೆ ಹೋಗಿ ಸೊ ಎಲ್ಲ ಇದು ಮಾಡ್ಬೋದು. ಇದನ್ನು ಒಳಗಡೆನೂ ಕೂಡ ಮಾಡ್ಬೋದು, ಇದೇ ಪ್ರೊಸೀಜರು. ಸೊ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಸೀಟ್ಸ್ಗಳನ್ನ. ಸೊ ನಮ್ಮ ಹೆಸರು ಬರ್ತಾಯಿದೆ, ನೀವು ನೋಡ್ಬೋದು. ಇದನ್ನು PNR ಹಾಕ್ಬಿಟ್ಟು ನಾವು ತಗೊಂಡ್ವಿ ಬೋರ್ಡಿಂಗ್ ಪಾಸು. ಸೊ ಎಲ್ಲ ಫಸ್ಟ್ ಟೈಮು, ಎಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದು ಮೂಮೆಂಟ್ಸ್ಗಳನ್ನೂ ಕೂಡ. ಗೈಸ್, ಇವಾಗ ನೀವು ನೋಡ್ಬೋದು ಆ್ಯಕ್ಚುಲಿ ಒಳಗಡೆ ಬಂದಿದ್ದೀವಿ. ಕಣ್ಣು ಮುಂದೆನೇ ಇಲ್ಲೇ ಐತೆ ಏರ್ಪೋರ್ಟು, ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಫ್ಲೈಟ್ಸ್ಗಳೆಲ್ಲ ಇಲ್ಲೇ ನಿಂತಿದೆ. ಏರ್ಪೋರ್ಟ್ ಅಂತ ನಾನು ಬೇರೆ ಫಸ್ಟ್ ಟೈಮ್ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಈ ಅಪ್ಪ ಗುರುವೆ ಒಂದು ಸಲ ನಾನು ಫಸ್ಟು ಕೆಳಗಿಂದ ಮೇಲೆ ನೋಡ್ತಿದ್ದೋ ಚಿಕ್ಕವರಾಗಿದ್ದಾಗ. ನೋಡಿ ಇವಾಗ ಕಣ್ಣು ಮುಂದೆನೇ ಐತೆ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಅಂದ್ಕೊಳ್ಳಿ. ಇದೇ ನಾವು ಇಂಡಿಗೋದಲ್ಲಿ ಹೋಗ್ತಾ ಇರೋದು. ಸೊ ನಮ್ಮದು ಬಂದು 2 ಗಂಟೆಗಿದೆ. ಸಖತ್ತಿರುತ್ತೆ. ಬನ್ನಿ ಒಂದು ಸಲ ವಿಸಿಟ್ ಮಾಡಿ, ಫ್ಲೈಟಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಅದು ಏಕ ನಿಂತು ಬಿಟ್ಟದ.
ಕಾಣಿಸ್ತಿದೆಯಾ ನೋಡಿ, ಇದು ಏಕ 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 ಗೈಸ್. ಈಗ ಸಮಯ ಬಂದು 12:36. ಸೊ ನಮ್ಮದು 1:15 ಅಲ್ವಾ ಬ್ರೋ? 1:15 ಬೋರ್ಡ್ ಆಗಬೇಕು. ಚೆಕಿನು ಹೋಗೋದು 2 ಗಂಟೆಗೆ. ಫ್ಲೈಟ್ ನಿಂತಿದೆ, ಯಾವ್ದು ಗೊತ್ತಾಗಿಲ್ಲ. ವಿಂಡೋಸ್ ಕೂಡ ಓಪನ್ ಮಾಡಿಲ್ಲ, ಕಚ್ಚಿ ಫಕ. ಮತ್ತೆ ಬ್ರೋ ತುಂಬ ದೊಡ್ಡದಾಗಿದೆ ಮಾತ್ರ ಆ್ಯಕ್ಚುಲಿ. ಆ್ಯಂಡ್ ಒಳಗಡೆ ಬರ್ಬೇಕಾದ್ರೆ ತುಂಬ ಪ್ರೋಸೆಸ್ ಇದೆ ಗೈಸ್, ಆಯಿತಾ? ಸೊ ಒಂಥರ ಹೆಂಗೆ ಅಂತಂದರೆ ಫುಲ್ಲು ಎಲ್ಲ ವೆರಿಫೈ ಮಾಡಿಬಿಟ್ಟೆ ಕಳಿಸೋದವರು. ಏನಾದರೂ ತಂದಿದ್ರೆ ಕರೆಕ್ಟಾಗಿ ಇಲ್ಲಿ ಕೆಲವು ರೂಲ್ಸ್ ಇದೆ, ಕೆಲವೊಂದಷ್ಟು ಐಟಮ್ಸ್ಗಳನ್ನ ತರಬಾರ್ದು ಅಂತ. ಯೂಟ್ಯೂಬಲ್ಲಿ 2 ಸ್ಟೆಪ್ ವೆರಿಫಿಕೇಷನ್, 4 ಸ್ಟೆಪ್ ವೆರಿಫಿಕೇಷನ್ ಆ ಥರ. ಸೊ ಹಂಗೂ ನಮ್ಮ ಹತ್ರ ಒಂದು ಮೈನಸ್ ಆಯಿತು. ಅದೇನು ಅಂತ ಹೇಳೋಕ್ಕಾಗಲ್ಲ, ಹೇಳೋದು ಅವೆಲ್ಲ ಹೇಳೋದು ಬೇಡ. ಆಮೇಲೆ ನೀವು ಕಮೆಂಟಲ್ಲಿ ಅದೇ ಹೊಡ್ಕೊಂಡು ಕುತ್ಕೊಂಡ್ಬಿಡ್ತೀರಾ. ಸೊ ಅದೇ ಈಗೆಲ್ಲ ಕರೆಕ್ಟ್ ಇದೆ. ಈಗೆಲ್ಲ ಈಗ ಒಳಗಡೆ ಇದ್ದೀವಿ. ಆ್ಯಕ್ಚುಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಇಲ್ಲೆಲ್ಲ ಫುಲ್ಲು ಒಂಥರ ಮಾಲ್ ಟೈಪೇ ಇದೆ. ನೋಡ್ತಾ ಇದ್ದೀರಾ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡಿದ್ದೀವಿ ಫಸ್ಟ್ ಟೈಮ್ ಅಲ್ವಾ. ಸೊ ನೆಕ್ಸ್ಟು ಎಲ್ಲವೂ ಕೂಡ ಮಾಡೋಣ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಬಂದಾಗ. ಏರ್ಪೋರ್ಟಲ್ಲಿ ಪ್ರೋಸೆಸ್ ಬೇಕಾದರೆ ಕೇಳಿ, ಇನ್ಮೇಲೆ ನಾವು ಸಜೆಸ್ಟ್ ಮಾಡ್ಬೋದು. ಎಲ್ಲ ಗೊತ್ತಾಗ್ಬಿಟ್ಟಿದೆ. ಒಂದು ಟಿಕೆಟ್ ಬುಕ್ಕಿಂಗ್ ವೀಡಿಯೋ ಗೊತ್ತಾಗಿದೆ. ಆನ್ ದ ವೇ ಬೆಂಗಳೂರು ಟು ಮುಂಬೈ ಬುಕ್ ಮಾಡುವುದು ಹೇಗೆ? ಕಂಟೆಂಟ್ ಎಲ್ಲೋದ್ರೂ ಕಂಟೆಂಟು. ಸೊ ಫಸ್ಟ್ ವಿಡಿಯೋ ಫ್ಲೈಟ್ ಬಗ್ಗೆ ಆಗ್ತಾ ಇರೋದು. ಆ್ಯಂಡ್ ಇದು ಫಸ್ಟ್ ಎಕ್ಸ್ಪೀರಿಯನ್ಸು ಫ್ಲೈಟಲ್ಲಿ ಹೆಂಗಿರುತ್ತೆ ಅಂತ ಇದು ಸೆಕೆಂಡ್ ವಿಡಿಯೋ. ಆಯಿತಾ? ಕರೆಕ್ಟ್. ಹಂಗೆ ನಾವು ಕಲಿತಾ ಪಾರ್ಟ್ ಬರ್ತಾ ಇರುತ್ತೆ, ಪಾರ್ಟ್ ಬೈ ಪಾರ್ಟ್ ಬರ್ತಾ ಇರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಎಸ್. ಆ್ಯಂಡ್ ಕಾಶಿ ಬರೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನೋಡ್ತಾ ಇರ್ತೀರಾ, ಗೊತ್ತಿದ್ದಾರೆ ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗೆ ಸಪೋರ್ಟ್ ಮಾಡ್ತಾರೆ. ಏನೋ ಹಾಕ್ಯಾರೆ ಇನ್ನು ಏನು ಇವರು ಆರ್ಟಿಸ್ಟು ಸಾಂಗ್ ಆಯ್ತಲ್ಲ ಅಷ್ಟೇ ಗೊತ್ತು, ಲಿರಿಕ್ಸ್ ಗೊತ್ತಿಲ್ಲ. ಅಲ್ಲಿ ನಾರ್ಮಲ್ KFCಲೇ ಡಬಲ್ ಅಮೌಂಟ್ ಇರುತ್ತೆ. ಇಲ್ಲಿ ನೋಡೋಣ ಒಂದರೆ ಸ್ವಲ್ಪ ಚಿಕನ್ ಡಿಫ್ರೆಂಟ್. ಆರುವಾಗನೇ ಹಿಡ್ಕೊಂಡ್ಬಿಡ್ತೀವಿ. ಹಾಂ, ಸ್ಕ್ರೀನೇ ಹಾಕ್ಬಿಟ್ಟವ್ರೆ. ಇಲ್ಲೇ ನೋಡೋಣ ಬನ್ನಿ ಬ್ರೋ, ಗೊತ್ತಾಗುತ್ತೆ ಇವಾಗ. ಇಲ್ಲೇ ಆರ್ಡ್ರ್ ಮಾಡಿ ತೊಗೋಬೋದು. ಹಾಂ. ಸೊ ನಾವೇನು ಮಾಡೋಣ, ಒಂದು ಚಿಕನ್ ರೋಲ್ ತಗೊಬಿಡೋಣ. ಚಿಕನ್ ರೋಲ್ ಹಾಂ. ಇಲ್ಲ ಸರ್, ಬರ್ಗರ್ ಮತ್ತೆ ಅಷ್ಟೇ ಬರ್ಗರ್. ಹೌದಾ? ಸ್ಟ್ರಿಪ್ಸ್ ತಗೊಬಿಡೋಣ, ಇಲ್ಲಾಂದರೆ ಪೆರಿ ಪೆರಿ. ಹಾಂ, ಏನು ಬರೋಣ ಅಂತ. ಚಿಕನ್ ರೋಲ್ ಇದ್ದರೆ ಚೆನ್ನಾಗಿರೋದು. ಎಲ್ಲಿ? ಅಯ್ಯೋ, ಬಿರಿಯಾನಿ ನೆನ್ಸ್ಕೊಳ್ಳಿ ಬ್ರೋ, ನನಗೆ ಸಾಕಾಗಿ ಇಲ್ಲೇ ತಿಂದು ಹಾಕ್ಬಿಡ್ತೀನಿ ಬಿರಿಯಾನಿ. ಎಲ್ಲಿ? ಓ ನಿಜ ಬ್ರೋ, ಪಕ್ಕ ಇದು ಬಿರಿಯಾನಿನೇ. ಎತ್ಬಿಡೋಣ ಒಂದು ಆದಂಗೆ ಆಗೋಲ್ಲಿ. ಎಲ್ಲಿಂದ ಟೇಸ್ಟ್ ಆಫ್ ಇಂಡಿಯಾ? ಇಲ್ಲಿ ಸ್ಯಾಂಡ್ವಿಚ್ ಎಲ್ಲ ಇದೆ. ಚಿಕನ್ ಸ್ಯಾಂಡ್ವಿಚ್ ಅಂದರೆ ಅದು ಬಂದು ಏನಿದೆ ಅಂದರೆ ಟೇಸ್ಟ್ ಆಫ್ ಇಂಡಿಯಾ ಅಂತ. ಸರಿನಾ? ಹಾಂ, ಅದು ಆರ್ಡ್ರ್ ಮಾಡ್ತೀನಿ. ಇದು ಟೇಸ್ಟ್ ಆಫ್ ಇಂಡಿಯಾನ? ಇಲ್ಲೇ ಬ್ರ್ಯಾಂಡ್ ಐತಲ್ಲ ಲೋಗೋ. ಕಾಟಿರೋದು ಇಲ್ಲಿದೆ. ಹಾಂ, ಪರೋಟ ಕಾಟಿರೋದು. ಇಲ್ಲಾಂದರೆ ಏನು ಮಾಡ್ಬೋದು ಅಂದರೆ ಚಿಪ್ಪ ಇವ್ರಿಗೆ 299 ರೂಪಾಯಿ ಕರ್ಡ್ ರೈಸ್ ವಿತ್ ಪಿಕಲ್ಲು. ಕೆಳಗಡೆ ಚಾಯ್ಸ್ ಆಫ್ ಫ್ರೂಟಿ. ಕೆಲಸ ಮಾಡೋಣ ನೋಡಿ ಜನರೇ ನೋಡಿ, ಇದು ಚಿಕನ್ ಸ್ಯಾಂಡ್ವಿಚ್. ಅಲ್ಲಿದ್ದಾಗ ಒಂದು ಸ್ವಲ್ಪ ದೊಡ್ಡದಾಗಿತ್ತು, 2 ಪೀಸು ಟ್ರಯಾಂಗಲಲ್ಲಿ ಇತ್ತು. ಇಲ್ಲಿ ಬಾಕ್ಸ್ ಟೈಪ್ ಐತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿಂದ್ಬಿಟ್ಟು ಹೆಂಗದೆ ಅಂತ ಎಲ್ಲ ಶೇಪ್ ಟ್ರೈ ಮಾಡಲಿ ಅಂತ. ಏನೇನಿದೆ ಒಳಗಡೆ? ಒಂದೇ ಟಿಶ್ ಕೊಟ್ಟಾರಲ್ಲ ಬ್ರೋ? ಒಂದೇ ಕೊಟ್ಟಿರೋದಾ? ಅದಕ್ಕೆ ಬೇರೆ ಇದಕ್ಕೆ ಇಟ್ಕೊಂಡ್ಬಿಟ್ಟು ಮ್ಯಾನೇಜ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ ವಯಸ್ಸು. ಇವಾಗ ಕೆಳಗಡೆ ಹೋಗಿ ಮೇಲ್ಗಡೆ ಕೆಳಗಡೆ ಹೋಗ್ತಾ ಇದ್ದೀವಿ.
ಸೊ ನಮ್ಮದು ಇರೋದು ಗೇಟ್ ನಂಬರ್ 19. ಸೊ ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟೊಂದು ಜನ ವೆಯ್ಟ್ ಮಾಡ್ತಾವ್ರಲ್ಲಪ್ಪ ನೋಡಿ, ಇವರೆಲ್ಲ ವೆಯ್ಟ್ ಮಾಡ್ತಾರವರು ಫ್ಲೈಟ್ಗೆ. ಸೊ ಎರಡು ಗಂಟೆ. ಇಲ್ಲಿ ಫ್ಲೈಟೇ ಕಾಣ್ತಾ ಇಲ್ಲ. ಒಂದು ಫೋಟೋ wow bro, crazy. Oh shit bro, ಇಲ್ಲೇ ಚಕ್ ಅಂತ ಇದೆ ನನಗೆ ಇಲ್ಲೇ. ವಾವ್ ಅಮ್ಮ ಕೊನೆ ಗೊತ್ತ ಈ ವಿಡಿಯೋಗಳು ಮಾಡಕ್ಕೆ ನೋಡೋಣ. ಅದಕ್ಕೆ ಕೊನೆ ತಗೊಂಡಿರಿ ಯಾವ ಬರುತ್ತೆ ಯಾರು ನಮ್ಮ ಕಡೆ ನೋಡಲೇಬಾರ್ದು ಅಂತ. ನಮ್ಮ ಫ್ರೆಂಡ್ ಸೈಡ್ ತಗೊಂಡಿದ್ರೆ ಆ ಕಡೆಯಿಂದ ಬರ್ಬೇಕಾಗಲ್ಲ. ಸೆಲ್ಫಿ ಬರುತ್ತೆ ಪರವಾಗಿಲ್ಲ, ಚೆನ್ನಾಗಿ ಸೆಲ್ಫಿ ಚೆನ್ನಾಗಿ ಬರ್ತೈತೆ. ಸೊ ಹೀಗಿದೆ ಯಾವ್ದು ಅವ್ರಿಗೆ ಬಂದ್ಬಿಡ್ತು ತಮನ ಮಾಡಿ ಸಾರಿ ಮಿಸ್ ಆಗ್ಬಿಟ್ಟು ನೋಡ್ದು. ಏನೋ ಕೊಟ್ಟಾದ್ರು ಅದ್ರ ಕೆಲವೊಂದು ಫ್ಲೈಟ್ಗೆ ಇಲ್ಲಿ ಡಿಸ್ಪ್ಲೇ ಇತ್ತು, ಅದು ಸ್ವಲ್ಪ ಬೇರೆ ಬೇರೆ ಲಾಂಗ್ ಇರ್ತವೆ. ಹಾಂ ಹಾಂ ಈಗ ಇನ್ನೊಂದು ಕಾನ್ಸೆಪ್ಟ್ ಸಿಕ್ತು ನನಗೆ. ಏನು ಹೇಳಿ, ಸೀಟ್ ಬೆಲ್ಟ್ ಹಾಕೋದು ಹೇಗೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಆ ಥರ ಏನಿಲ್ಲ, ತೆಗಿಬೇಕಲ್ಲ, ಟೈಟ್ ಮಾಡ್ಕೋಬೋದಾ? ಎಲ್ಲೆಲ್ಲೋ ಟೈಟ್ ಆಯ್ತಾ ಅದೇ ಬೇಡ, ತೆಗಿಬೋದು. ಹೀಗೆ ಹೀಗೆ ಅಚ್ಚಾ ಟ್ಯೂಟೋರಿಯಲ್ ಹಾಕೋದು ಹೇಗೆ ತೆಗಿಯೋದು ಹೇಗೆ. ಏನಾಯ್ತು? ಹ್ಞೂ ಉದ್ದ ಇದೆ, ಎ ಸಿ ಅಲ್ವಾ ಹಂಗೆ ಹೊಡಿತೈತೆ ಸರ್ರಾಗಿ. ಇದು ಎ ಸಿ ಹತ್ತಕ್ಕೆ ಬೇಕಾ ಕಡೆನಾ? ಓ ಈ ಥರ ಸ್ಟಾರ್ಟ್ ಆಯ್ತಾ? ಕಂಪನಿ ಕೆಳಗಡೆ ಏನ ಉಡಾರಲ್ಲೇ ಉಡಾರನೇ ಅಂತ ಇರ್ತಾನೆ. ಉಡಾವೆ ಕೇಳ್ಬೇಡಿ ಗಾಯ್ಸ್, ಒಳಗೆ ಕೂತಾಗಂತೂ ಇನ್ನೂ ಭಾರಿ ಎಕ್ಸೈಟ್ ಆಗಿಬಿಟ್ಟಿದೆ. ಆ್ಯಂಡ್ ಏನೇನು ಪ್ರೋಸೆಸ್ ಹೆಂಗೆ ಎತ್ತುಬಿಡುತ್ತೆ, ಎಲ್ಲಿ ಹೋಗ್ಬಿಡುತ್ತೋ ಏನು ಕತೆ ನಮ್ಗೆ ಗೊತ್ತಿಲ್ಲ. ಆದರೂ ಸಿಗಾಬಿಟ್ಟೆ ಭಯ ಆಯಿತು ಬಿಡಿ, ಆದರೂ ಫಸ್ಟ್ ಟೈಮ್ ತಾನೆ. ಸೊ ಕಾಶಿ ಪ್ರೋಗೆ ಒಂದು ಸ್ವಲ್ಪ ಹೋಗಿರೋದ್ರಿಂದ ಒಂದು ಸ್ವಲ್ಪ ಕ್ಲಾರಿಟಿ ಇತ್ತು ಯಾವ ಥರ ಟೇಕ್ ಆಫ್ ಆಗುತ್ತೆ, ಲ್ಯಾಂಡ್ ಆಗುತ್ತೆ ಅಂತ. ಬಟ್ ನನಗೆಲ್ಲ ಹೆವಿ ಕ್ವಾಟ್ಲೆ ಇತ್ತು. ಸೊ ಅವ್ರು ಏನೇ ಒಂದು ಅನೌನ್ಸ್ಮೆಂಟ್ ಆದರೂ ಜರ್ಕ್ ಹೊಡಿತಿತ್ತು, ಹಂಗೆ ಏನೋ ಆದಂಗೆ ಫೀಲು. ಒಳ್ಳೆ ಜರ್ಕೊಟ್ಟೆ
Ladies and gentlemen, thank you for your kind attention. This is your first officer Rohan from the flight deck. A quick update, as of now, there is just one runway operational to Bangalore. That's why there's a delay about 10 to 15 minutes for our departure. This is something beyond our control. Just to keep you updated, as and when we get some more updates from the air traffic controller, we'll let you know. Thank you for your cooperation. अगर विमान को पानी पर उतरना पड़े तो कृपया अपनी सीट के नीचे रखी रक्षा जैकेट को पाउच से निकालें। इंडिगो साधन और यात्रियों की सुरक्षा में बाधा डाल सकते हैं। धन्यवाद। ಫ್ಲೈಟ್ ಹಾಗೆ ನಿಧಾನವಾಗಿ ಟೇಕ್ ಆಫ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅನೌನ್ಸ್ಮೆಂಟ್ ಆದ ನಂತರ ಸೀರಿಯಸ್ಲಿ ಹೇಳ್ತೀನಿ ನೋಡಿ, ಬೆಂಗಳೂರಿಂದ ಮೇಲಕ್ಕೆ ಹೋದ ತಕ್ಷಣ ಇಡೀ ಲೈಫೇ ಹಾಗೆ ಕಣ್ಣು ಮುಂದೆ ಬಂದ್ಬಿಡ್ತು. ಯಾಕೆಂತಂದರೆ ಲೈಫು ಒಂದು ಸಲ ಹೋದರೆ ಮತ್ತೆ ಬರೋಲ್ಲ. ಬಟ್ ಸ್ಟಿಲ್ ನನಗೆ ನಂಬಿಕೆ ಇತ್ತು ಏನಂತಂದರೆ ದೇವರು ಯಾವಾಗ ನಮ್ಮ ಲೈಫನ್ನು ಕಿತ್ಕೋತಾನೋ ಗೊತ್ತಿಲ್ಲ. ಬಟ್ ಪ್ರತಿದಿನ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಸೊ ದೇವರು ನಮಗೆ ಅವಕಾಶ ಮಾಡಿಕೊಡ್ತಾ ಇರ್ತಾನೆ ಅಂತ. ಸೊ ನನ್ನ ದೇವ್ರ ಮೇಲೆ ತುಂಬ ನಂಬಿಕೆ ಇತ್ತು. ಆ ಧೈರ್ಯದ ಮೇಲೆ ನಾನು ಕೂತಿದ್ದೆ ಆ್ಯಂಡ್ ಆ ಧೈರ್ಯದ ಮೇಲೆ ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೊರಟಿದ್ದು ಫಸ್ಟ್ ಟೈಮು. ಸೊ ಆಗಿದ್ದಾಗೋಗಲಿ ಏನಾಗುತ್ತೆ ಆಗಲಿ ಅಂತ ಅಂದ್ಕೊಂಡೆ ಹೋಗಿದ್ದು. ಸೊ ಹೋಯ್ತಾ ಸ್ವಲ್ಪ ಮೇಲ್ಗಡೆ ಹೋಯ್ತಾ ಸ್ವಲ್ಪ ಭಯ ಆಗ್ತದಂಗೆ ಫೀಲ್ ಆಯಿತು. ಬಟ್ ಅದಾದಮೇಲೆ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ನಾನು ಸೈಯದ್ ಬ್ರೋ ಇಬ್ಬರು ಕೂಡ ಬ್ಯೂಟಿಫುಲ್ ಆಗಿತ್ತು. ಸೊ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತಂದರೆ ನಾನು ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ನಾನು ಎಷ್ಟು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟೆ ಅಂದರೆ ಈ ಫ್ಲೈಟ್ಗೆ ವಾಪಸ್ ಮುಂಬೈಯಿಂದ ಬರೋದು ಕೂಡ ಫ್ಲೈಟಲ್ಲೇ ಬಂದ್ಬಿಡೋಣ ಅನ್ನೋ ಥರ ನನ್ನ ಮೈಂಡ್ಸೆಟ್ ಬಂದ್ಬಿಡ್ತು. ಸೊ ಹಂಗೆ ಅದೇ ಥರನೇ ಆ ಕಡೆಯಿಂದನೂ ಕೂಡ ಫ್ಲೈಟಲ್ಲೇ ಬಂದ ಇಲ್ವ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋರಂತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಈಗ ನಾನು ನೆಕ್ಸ್ಟ್ ಹಾಕ್ತೀನಿ ವೀಡಿಯೋ ಕ್ಲಿಪ್ಗಳು, ಅದೆಲ್ಲ ಫ್ಲೈಟ್ದು ಡೈರೆಕ್ಟು ವಾಯ್ಸ್ ಹಾಕ್ತೀನಿ ಆಯಿತಾ. ಸೊ ನಾನು ಯಾವುದೇ ಥರ ಮಾತಾಡೋಲ್ಲ ಏನಿಲ್ಲ, ಜಸ್ಟ್ ಫೀಲ್ ಮಾಡಿ, ಇಯರ್ಫೋನ್ ಹಾಕೊಳ್ಳಿ, ಜಸ್ಟ್ ಫೀಲ್ ಮಾಡಿ, ನೀವೇ ಹೋದಂಗೆ ಆಯ್ತದೆ ಫೀಲು. ನೋಡಿ ಎಂಜಾಯ್ ಮಾಡಿ.
ನೋಡಿ ಗೈಸ್, ಫ್ಲೈಟು ಟೇಕ್ ಆಫ್ ಆಗಬೇಕಾದ್ರೆ ಅನೌನ್ಸ್ಮೆಂಟ್ ಆಗುತ್ತೆ. ಅನೌನ್ಸ್ಮೆಂಟ್ ಆದ ತಕ್ಷಣ ಫ್ಲೈಟು ನಿಧಾನಕ್ಕೆ ಸ್ಲೋ ಆಗಿ ನೆಲದ ಮೇಲೆ ಹೋಗ್ತಾ ಇರುವಂಥ ಫ್ಲೈಟು ಸಡನ್ನಾಗಿ ಏನು ಕಿತ್ಕೊಂಡು ಫಾಸ್ಟು ಈ ರೇಸಲ್ಲಿ ಹೋಯ್ತಾರಲ್ಲ ಹಂಗೆ ಕಿತ್ಕೊಂಡು ಮ್ಯಾಕೆ ಎದ್ಬಿಡುತ್ತೆ ಗೈಸ್. ಆವಾಗ ಏನು ಶೇಕ್ ಆಯ್ತದೆ ಫ್ಲೈಟು, ಹಂಗೆ ಹಿಂಗೆ ಆಗಲ್ಲ ಗೈಸ್. ಎಡಗಡೆಗೂ ಬಲಗಡೆಗೂ ವಾಲ್ಬಿಡ್ತದೆ. ಆಮೇಲೆ ಅದು ಇದು ಸಿಗಲ್ಲ, ಒಂದು ಸ್ಟಿಫ್ನೆಸ್ ಇರೋಲ್ಲ, ಸುಮ್ಮನೆ ಹೆಂಗೆಂಗೋ ಎತ್ಕೊ ಹೋಯ್ತಾ ಇರ್ತದೆ. ಆಮೇಲೆ ಮೇಲಕ್ಕೆ ಹೋಯ್ತಾ 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 ನಾರ್ಮಲ್ ಆಗುತ್ತೆ. ಆಮೇಲೆ ಮಧ್ಯದಲ್ಲಿ ಕೆಲವೊಂದೊಂದು ಸಲ ನೀವು ನೋಡ್ತಾ ಇದ್ದಾಗ ಫೀಲ್ ಆಗುತ್ತೆ, ಆ ರೆಕ್ಕೆನೇ ಕೆಳಗೆ ಇತ್ತಾಗ ವಾಲ್ಕೊಬಿಡ್ತದೆ ಒಂದೊಂದು ಸಲ ಎಡಗಡೆಗೂ ಬಲಗಡೆಗೂ. ಆಗೆಲ್ಲ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ, ಏನೋ ಬಿದ್ದೆ ಹೋಯ್ತೈತೇನೋ ಒಂದೊಂದು ಥರ ಫೀಲ್ ಆಗುತ್ತೆ. ಬಟ್ ಅದಾದಮೇಲೆ ಫುಲ್ಲು ನಾರ್ಮಲ್ ಆಗುತ್ತೆ. ಸ್ವಲ್ಪ ಮೈಂಡಲ್ಲಿ ಒಂದು ಸ್ವಲ್ಪ ಏನು ಟೆನ್ಷನ್ ಇಟ್ಕೊಳ್ದೇ ಇದ್ದರೆ ಸೊ ಏನೂ ಆಗೋಲ್ಲ. ಸೊ ನೋಡಿ, ಒಂದೊಂದು ಸಲ ಫ್ಲೈಟು ಅಳ್ಳಾಡ್ದಂಗೆ ಆಗುತ್ತೆ, ಡಗಡಗಡಗ ಅಂತ. ಈ ಗಾಡಿಗಳು ಹಂಪ್ಸ್ ಬಂದಾಗ ಅಳ್ಳಾಡ್ತದಲ್ಲ ಹಂಗೆ ಆ ರೇಂಜ್ಗೆ ಅಳ್ಳಾಡ್ತಾ ಇರುತ್ತೆ. ಆಮೇಲೆ ನಾರ್ಮಲ್ ಆಗಿಬಿಡುತ್ತೆ. ಫುಲ್ಲು ಮೇಲೆ ಕೊಂಟೋದ್ರೆ ಆಮೇಲೆ ನಾರ್ಮಲ್ ಆಗುತ್ತೆ. ಅದಾದಮೇಲೆ ಇನ್ನೂ ಲ್ಯಾಂಡ್ ಆಗಬೇಕಾದ್ರೆ ಅಷ್ಟೇ ಸ್ವಲ್ಪ ಸೌಂಡ್ ಆಗೋದು ಮತ್ತು ಅಳ್ಳಾಡೋ ಥರದ್ದು ಫೀಲ್ ಆಗುತ್ತೆ ಅಷ್ಟೇ. ಈಗ ನಾವು ಮುಂಬೈ ರೀಚ್ ಆದ್ವು ನೋಡಿ, ನೀವು ಯಾವ ಥರ ಲ್ಯಾಂಡ್ ಆಗುತ್ತಿದ್ದು ಅಂತ ಮೇಲಿಂದ ಕೆಳಗೆ. ಆಲ್ಮೋಸ್ಟ್ ಅಲ್ಲಿ ತುಂಬ ಅಳ್ಳಾಡಾಯಿತು, ಈಗ ಲ್ಯಾಂಡ್ ಆಗೋದಷ್ಟೇ ಬಾಕಿ ನೋಡಿ. 36,000 feet above mean sea level, roughly about 11 kilometers up in the beautiful skies of Sare Jahan Se Acha, Hindustan Hamara. We expect to commence our descent into Mumbai in another 5 minutes and expect to land in another 30 to 35 minutes subject to air traffic congestion. Temperature reported in Mumbai is about 30 degrees Celsius and some westerly winds with a visibility of about 3 kilometers. On behalf of the entire crew, I thank you for choosing Indigo as your travel partners for today and hope to see you soon flying with us once again. Cabin crew, prepare for arrival. Thank you. ಅಡ್ರೆಸ್ ಅಷ್ಟೇ ನಮ್ಗೆ ಬೇಕಾಗಿರೋದು. ಅಡ್ರೆಸ್ ಕಳಿಸಿದ್ದೀನಿ. ಎತ್ತಬಿಟ್ಟ ಈಗ. ಸೊ ನಾವು ಮುಂಬೈಗೆ ಬಂದಿದ್ದು ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಇದೆ, ಅದಕ್ಕೋಸ್ಕರ. ಸೊ ಈಗ ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ವ್ಲಾಗ್ ನೆಕ್ಸ್ಟ್ ಬರುತ್ತೆ. ಸೊ ಇಲ್ಲಿ ಬಂದು ರೂಮ್ಗೆ ಸೇರಿಕೊಂಡು ಫುಲ್ಲು ಎಂಜಾಯ್ ಮಾಡಿ ಚಿಲ್ ಮಾಡಿದ್ವಿ. ಇದೆಲ್ಲ ನಾನು ನಿಮಗೆ ನೆಕ್ಸ್ಟು ವ್ಲಾಗ್ಸ್ಗಳು ಹಾಕ್ತೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟು ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ವ್ಲಾಗ್ಗೆ ರೆಡಿಯಾಗಿ ಹೆಂಗಿತ್ತು ಏನು ಅಂತೆಲ್ಲ ನೀವೇ ನೋಡಿ ಎಂಜಾಯ್ ಮಾಡಿ. ಸಿಗೋಣ. ಅಲ್ಲಿ ತನಕ ಲವ್ ಯು ಆಲ್.